ಗೆಳೆಯರೇ, ಇಷ್ಟಪಟ್ಟು ಮೀನು ತಿನ್ನುವವರಿಗೆ ಸಾಡಿ ಅಥವಾ ಪೇಡಿ ಫಿಶ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತದೆ. ಮೊದಲಿಗೆ ನಾನು 1 kg ಪೇಡಿ ಫಿಶ್ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡಿದ್ದೇನೆ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 4 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, ಅರಸಿನ ಪೌಡರ್ 1 ಟೇಬಲ್ ಸ್ಪೂನ್, ವಿನೆಗರ್ 2 ಟೇಬಲ್ ಸ್ಪೂನ್, ಲೈಮ್ ಜ್ಯೂಸ್ 2 ಟೇಬಲ್ ಸ್ಪೂನ್, ಇಷ್ಟೇ ವಸ್ತುಗಳನ್ನು ಹಾಕಿ ಚೆನ್ನಾಗಿ ಮಸಾಲ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಅನಂತರ ಕ್ಲೀನ್ ಮಾಡಿಟ್ಟುಕೊಂಡಂಥ ಸಾಡಿ ಫಿಶ್ ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ಈಗ ತಾನೇ ರೆಡಿ ಮಾಡಿದ ಮಸಾಲ ಪೇಸ್ಟ್ ಅಪ್ಲೈ ಮಾಡಿದ್ದೇನೆ ಹಾಗೂ 30 ನಿಮಿಷಗಳವರೆಗೆ ಅದನ್ನು ಮ್ಯಾರಿನೇಟ್ ಮಾಡಿದ್ದೇನೆ. ಈಗ ಸ್ಟವ್ ಹಚ್ಚಿ ಫ್ರೈಯಿಂಗ್ ಪ್ಯಾನ್ ಇಟ್ಟು ಮೀನು ಫ್ರೈ ಮಾಡಲು ಬೇಕಾದಷ್ಟು ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಮ್ಯಾರಿನೇಟ್ ಮಾಡಿಟ್ಟುಕೊಂಡಂಥ ಫಿಶನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ. 5 ನಿಮಿಷಗಳವರೆಗೆ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿದ್ದೇನೆ. ಅನಂತರ ಮೀನನ್ನು ತಿರುಗಿಸಿ ಹಾಕಿ ಪುನಃ 5 ನಿಮಿಷಗಳವರೆಗೆ ಫ್ರೈ ಮಾಡಿದ್ದೇನೆ. ಈಗ ರುಚಿಕರವಾದ ಪೇಡಿ ತವಾ ಫ್ರೈ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಚಿಕ್ಕದಾದ ಮುಳ್ಳುಗಳಿರುವುದರಿಂದ ಇದನ್ನು ಜನರು ಹೆಚ್ಚಾಗಿ ತಿನ್ನಲು ಇಷ್ಟಪಡುವುದಿಲ್ಲ. ಆದರೆ ಇದು ರುಚಿಯಲ್ಲಿ ಏನೂ ಕಡಿಮೆ ಇಲ್ಲ. ಮಕ್ಕಳಿಗೆ ಇದನ್ನು ತಿನ್ನಿಸುವಾಗ ಸ್ವಲ್ಪ ಎಚ್ಚರ ವಹಿಸಿ. ಊಟ ಮಾಡುವಾಗ ಹೆಚ್ಚಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಕಷ್ಟ ಸುಖ ಮಾತಾಡುತ್ತಾ ಊಟ ಮಾಡ್ತೀವಲ್ವಾ. ಅದರ ಒಂದು ಎಚ್ಚರಿಕೆ ಏನೆಂದರೆ, ಈ ಮೀನನ್ನು ಮನೆಯಲ್ಲಿ ಫ್ರೈ ಮಾಡಿ ತಿನ್ನುವಾಗ ದಯಮಾಡಿ ಸಂಭಾಷಣೆ ಅಥವಾ ಮಾತುಕತೆಗೆ ಮುಂದಾಗಬೇಡಿ. ಹೆಚ್ಚಿಗೆ ಚಿಕ್ಕ ಚಿಕ್ಕ ಮುಳ್ಳುಗಳಿರುವುದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಷ್ಟೆ. ಆದರೆ ರುಚಿಯಲ್ಲಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಕೆಲವೇ ಇಂಗ್ರೀಡಿಯೆಂಟ್ಗಳಿಂದ ಹೆಚ್ಚಿಗೆ ಶ್ರಮ ಹಾಕದೆ ಒಂದೊಳ್ಳೆ ತವಾ ಫ್ರೈ ನೀವು ತಿನ್ನಬಹುದು. ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ ನಮ್ಮನೆ ಅಡುಗೆ ಟೀಮ್.